ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ. ಎಲ್ಲ ಆತ್ಮೀಯ ಬಂಧು ಭಗಿನಿಯರಲ್ಲಿ ಪ್ರಾರ್ಥನೆ, ನಮಸ್ಕಾರ. ಅಗ್ನಿಹೋತ್ರ ಅಂದ್ರೇನು, ಯಾವಾಗ ಆರಂಭ ಆಯಿತು, ಇದನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಈ ಥರ ಅನೇಕ ಪ್ರಶ್ನೆಗಳು ಇವತ್ತಿನ ದಿವಸದಲ್ಲಿ ಎದ್ದಿದೆ. ಅದರ ಬಗ್ಗೆ ಒಂದು 4 ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಜಗತ್ತು ಯಾವಾಗ ಆರಂಭ ಆಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಯಾವ ಉತ್ತರವೋ ಅಗ್ನಿಹೋತ್ರ ಯಾವಾಗ ಆರಂಭ ಆಯಿತು ಅನ್ನೋದಕ್ಕೂ ಅದೇ ಉತ್ತರ. ಯಾಕೆ ಅಂತ ಹೇಳಿದರೆ, ವೇದ ಯಾವಾಗ ಉಗಮವಾಯಿತು ಆಗ ಅಗ್ನಿಹೋತ್ರ ಆರಂಭವಾಯಿತು. ವೇದ ಯಾವಾಗ ಆರಂಭ ಆಯಿತು ಅಂತ ಹೇಳಿದರೆ ಜಗತ್ತಿನ ಜೊತೆಗೆ ಆರಂಭ ಆಯಿತು. ಹಾಗಾಗಿ ಇದು ಸನಾತನ. ಇದು ಹಾಗಾದರೆ ಈ ಅಗ್ನಿಹೋತ್ರ ಯಾಕೆ ಮಧ್ಯದಲ್ಲಿ ನಿಂತು ಹೋಗಿತ್ತು, ಯಾಕೆ ಮತ್ತೆ ಇದು ಚಾಲನೆಗೆ ಇವಾಗ ಕಾಣ್ತಾ ಇದೆ ಅನ್ನೋ ಪ್ರಶ್ನೆಗಳಿದ್ದಾಗ, ಬಹುಶಃ ವೇದವನ್ನು ಕೆಲವು ಕಾರಣಗಳಿಂದ ಇಂಥವರೇ ಮಾಡಬೇಕು ಅಥವಾ ಇಂಥವ್ರು ಮಾಡಬಾರ್ದು ಅನ್ನೋ ತಪ್ಪು ಕಲ್ಪನೆಗಳು ಮೂಡಿದ್ದರಿಂದ ಬಹುಶಃ ಯಜ್ಞಯಾಗಾದಿಗಳು ಜೊತೆಗೆ ಅಗ್ನಿಹೋತ್ರ ಕೂಡ ಕಮ್ಮಿ ಆಯಿತು. ಯಜ್ಞಯಾಗಾದಿಗಳನ್ನು ಪೌರೋಹಿತ ವರ್ಗ ಮಾಡೋದನ್ನು ಮುಂದುವರಿಸಿದರೂ ಕೂಡ ಅಗ್ನಿಹೋತ್ರ ಎಲ್ಲ ಮಾಡಬಹುದು ಅನ್ನೋ ಕಲ್ಪನೆಯಿಂದ ಜನ ದೂರ ಆದರು. ಹಾಗಾಗಿ ಅಗ್ನಿಹೋತ್ರ ಒಂದಷ್ಟು ದಿವಸ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು. ಆದರೆ ಇತ್ತೀಚೆಗೆ ಯಾವಾಗ ಅಗ್ನಿಹೋತ್ರದ ಪ್ರಾಶಸ್ತ್ಯ ಜಾಸ್ತಿ ಆಯಿತು, ಯಾವಾಗ ವೇದವನ್ನು ಎಲ್ಲರೂ ಹೇಳಬಹುದು ಅನ್ನೋ ವಿಚಾರ ಆರಂಭ ಆಯಿತು ಅಂತ ಯೋಚನೆ ಮಾಡಿದರೆ ಅದಕ್ಕೆ ಮಹರ್ಷಿ ದಯಾನಂದ ಸರಸ್ವತಿಯವರನ್ನು ನಾವು ನೆನಪನ್ನು ಮಾಡಿಕೊಳ್ಬೇಕಾಗತ್ತೆ. ವೇದ ಇದು ಎಲ್ಲರಿಗಾಗಿ. ವೇದ ಅಂತ ಹೇಳಿದ್ರೆ ಜ್ಞಾನ ಅಂತ ಹೇಳಿ. ಜ್ಞಾನ ಯಾರಿಗೆ ಬೇಡ? ಜ್ಞಾನ ಎಲ್ಲರಿಗೂ ಬೇಕು. ಯಾರ್ಯಾರಿಗೆ ಜ್ಞಾನ ಬೇಕು ಎಲ್ಲರಿಗೂ ಅಗ್ನಿಹೋತ್ರ ಕೂಡ ಬೇಕು. ಅದಕ್ಕೋಸ್ಕರ ಮೊನ್ನೆ ತಾನೇ ಒಬ್ಬ ವೇದ ಪಂಡಿತರು, ಪಂಡಿತ್ ಸುಧಾಕರ ಚತುರ್ವೇದಿ ಅಂತ ಹೇಳಿ ಕಳೆದ ಒಂದು ತಿಂಗಳಲ್ಲಿ ದೈವಾಧೀನವಾದರು. ಅವರು ತಮ್ಮ ಪ್ರಾಣವನ್ನು ಬಿಡುವಾಗ ಅವರ ವಯಸ್ಸು 123 ವರ್ಷ ಆಗಿತ್ತು. 123 ವರ್ಷದ ಈ ವೇದ ಪಂಡಿತರು ಕನಿಷ್ಠ 100 ವರ್ಷಗಳು ವೇದಾಧ್ಯಯನ ಮಾಡಿದರು. ಅಂಥವರು ಒಂದು ಮಾತನ್ನು ಹೇಳ್ತಾರೆ. ವೇದ ಯಾರಿಗೆ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಅವ್ರು ಹೇಳುವಂಥ ಉತ್ತರ ಏನಂತ ಹೇಳಿದರೆ, ಒಂದೊಳ್ಳೆ ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟಿ ಅಲ್ಲಿಗೆ ಬೇರೆ ಬೇರೆ ದೇಶಗಳಿಂದ ತಜ್ಞ ವೈದ್ಯರುಗಳನ್ನು ಕರೆಸಿ ಆಸ್ಪತ್ರೆಯ ಬಾಗಿಲಲ್ಲಿ ಇಲ್ಲಿ ರೋಗಿಗಳಿಗೆ ಪ್ರವೇಶವಿಲ್ಲ ಅಂತ ಏನಾದರೂ ಬೋರ್ಡ್ ಹಾಕಿದರೆ ಎಂಥ ಆಭಾಸ ಆಗುತ್ತೋ ಅಷ್ಟೇ ಆಭಾಸ ಆಗತ್ತೆ ವೇದವನ್ನು ಎಲ್ಲರೂ ಕಲಿಸಬಾರದು ಅಂತ ಹೇಳಿದರೆ. ಯಾಕೆ ಅಂತ ಹೇಳಿದರೆ, ವೇದ ಇದೊಂದು ಜ್ಞಾನ. ಇದು ಎಲ್ಲರಿಗೂ ಕೂಡ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋ ಜ್ಞಾನ. ಅದರಿಂದ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಹಾಗೆಯೇ ಅಗ್ನಿಹೋತ್ರವು ಕೂಡ ಇಡೀ ಪ್ರಕೃತಿನ ಸಮತೋಲನವಾಗಿಟ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಎಲ್ಲರಿಗೂ ಬೇಕು. ಇದು ಇವಾಗ ಜನಕ್ಕೆ ಮನವರಿಕೆ ಆಗ್ತಾಯಿದೆ. ಇದು ಯಾತಕ್ಕೆ ಬೇಕು ಅನ್ನೋದಕ್ಕೋಸ್ಕರ ಒಂದು 2-3 ಸಂಗತಿಗಳನ್ನು ಒಟ್ಟೊಟ್ಟಿಗೆ ಹೇಳಿಬಿಡ್ತೇನೆ. ಈ ಅಗ್ನಿಹೋತ್ರ ಮಾಡುವಾಗ ನಾವು ಅರಳಿ ಸಮೇತನ್ನು ಉಪಯೋಗಿಸ್ತೇವೆ. ನಿಮಗೆ ಗೊತ್ತಿದೆ, ಅರಳಿ ಮರದ ಕೆಳಗಡೆ ಜನ ಸುತ್ತನ್ನು ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅಲ್ಲಿ ಸರ್ಪ್ಲಸ್ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಹಾಗಾಗಿ ಅರಳಿ ಸಮಿತನ್ನು ಇಲ್ಲಿ ಹಾಕೋದ್ರಿಂದ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಮೊದಲನೇದು. ಎರಡನೇದು, ಇಲ್ಲಿ ಹಸುವಿನ ತುಪ್ಪ ಮತ್ತು ಬೆರಣಿಯನ್ನು ಉಪಯೋಗಿಸ್ತೇವೆ. ಇತ್ತೀಚಿನ ಸಂಶೋಧನೆಗಳಲ್ಲಿ ಗೊತ್ತಾಗ್ತಾ ಇದೆ, ಹಸುವಿನ ಬೆರಣಿ ಮೇಲೆ ತುಪ್ಪವನ್ನು ಹಾಕಿ ಅಗ್ನಿಯನ್ನು ಕೊಟ್ಟಾಗ ಸರ್ಪ್ಲಸ್ ಆಕ್ಸಿಜನ್ ಬಿಡುಗಡೆ ಆಗುತ್ತೆ.
ಹಾಗಾಗಿ ಇವೆರಡನ್ನು ಉಪಯೋಗಿಸಿ, ಜೊತೆಗೆ ಹಿಮಾಲಯ ತಪ್ಪಲಲ್ಲಿ ಸಿಗುವಂತಹ ವನಸ್ಪತಿಗಳನ್ನು ಇಲ್ಲಿ ಉಪಯೋಗಿಸ್ತಾ ಇದೆ. ಇದರಿಂದ ಯಾವ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಂದರ್ಭದಲ್ಲಿ ಅಗ್ನಿಹೋತ್ರ ನಡೆಯುತ್ತೋ ಆ ಮನೆ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ. ಅಷ್ಟೇ ಅಲ್ಲ, ಫಾರ್ಮ್ಗಳಲ್ಲಿ ಮಾಡ್ತಾ ಇದ್ದಾರೆ. ಫಾರ್ಮ್ಗಳಲ್ಲಿ ಮಾಡಿದಾಗ ಆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಗೋಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ, ಗೋವು ಚೆನ್ನಾಗಿ ಹಾಲನ್ನು ಕೊಡುತ್ತೆ. ಇವೆಲ್ಲ ಕೂಡ ನಮಗೆ ಭೌತಿಕವಾಗಿ ಸಿಗುವಂಥ ಲಾಭಗಳು. ಈ ಲಾಭ ವಿಶೇಷವಾದಂಥ ಒಂದು ಪ್ರಕರಣವನ್ನು ಹೇಳಿದಾಗ ನಿಮಗೆ ಇದು ಮನವರಿಕೆ ಆಗುತ್ತೆ. 1980 ಅಂತ ಕಾಣುತ್ತೆ, ಭೋಪಾಲ್ನಲ್ಲಿ ಒಂದು ವಿಷಾನಿಲ ದುರಂತ ನಡೆಯುತ್ತೆ. ವಿಷಾನಿಲ ದುರಂತ ನಡೆದಾಗ ರಾತ್ರಿ 12 ಗಂಟೆಗೆ ವಿಷಾನಿಲ ಆ ಒಂದು ಫ್ಯಾಕ್ಟ್ರಿಯಿಂದ ಲೀಕ್ ಆಗೋಕ್ಕೆ ಶುರುವಾಗುತ್ತೆ. ಇಡೀ ಊರಿನಲ್ಲಿ ವ್ಯಾಪಿಸುತ್ತೆ. ಸುಮಾರು 10 ಕಿಲೋಮೀಟರ್ ವ್ಯಾಪಿಸುತ್ತದು. ಜನ ಎಲ್ಲ ಉಸಿರುಕಟ್ಟು ಸಾಯಿಕೆ ಒದ್ದಾಡಲಿಕ್ಕೆ ಶುರುವಾಗ್ತಾರೆ. ರಾತ್ರಿ 12 ಗಂಟೆಗೆ ಹೀಗೆ ಆ ವಿಷಾನಿಲದಿಂದಾಗಿ ಎಲ್ಲರಿಗೂ ಎಚ್ಚರ ಆಗುತ್ತೆ. ಒಂದು ಕುಟುಂಬದವರಿಗೆ ಅವ್ರಿಗೂ ಕೂಡ ಎಚ್ಚರ ಆಗುತ್ತೆ. ಏನು ಮಾಡೋದು ಇವಾಗ, ಎಷ್ಟೊಂದು ಉಸಿರು ಕಟ್ತಾ ಇದೆಯಲ್ಲ, ನಾವು ಹೇಗೋ ಅಗ್ನಿಹೋತ್ರ ಮಾಡ್ತಾಯಿದ್ವು, ಅಗ್ನಿಹೋತ್ರ ಮಾಡೋಣ. ಅಗ್ನಿಹೋತ್ರ ಮಾಡಿದರೆ ಪ್ರಾಣವಾಯು ಬಿಡುಗಡೆ ಮಾಡೋದು ಗ್ಯಾರಂಟಿ. ಹಾಗಾಗಿ ಆ ಒಂದು 2-3 ಮನೆಗಳು ಒಟ್ಟಿಗೆ ಸೇರಿದರು, ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಯಾವಾಗ ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಶುರು ಮಾಡಿದರು, ಬಿಡುಗಡೆ ಆದಂತಹ ಆ ಆಮ್ಲಜನಕದಿಂದ, ಪ್ರಾಣವಾಯುವಿನಿಂದ ಆ ಒಂದು ವಿಷಾನಿಲ ಭೇದಿಸಿ ಇವರ ಜೀವನವನ್ನು ಕಾಪಾಡುವಂಥ ಅವಕಾಶ ಆಯಿತು. ಬೆಳಗ್ಗೆವರೆಗೂ ಕೂಡ ಅವ್ರು ಮಾಡಿದರು, ಮಾಡ್ತಾಯಿದ್ರು, ಹವಿಸನ್ನು ಹಾಕ್ತಾಯಿದ್ರು, ತುಪ್ಪವನ್ನು ಹಾಕ್ತಾಯಿದ್ರು. ನೋಡಿದರೆ ಬೆಳಗಾಗೆದ್ದು ನೋಡಿದರೆ ಇಡೀ ಊರಿನಲ್ಲಿ ಸಾವಿರಾರು ಜನ ಸತ್ತು ಬಿದ್ದಿದ್ದಾರೆ. ಪ್ರಾಣಿಗಳು ಸತ್ತಿದೆ, ನಾಯಿಗಳು ಸತ್ತಿದೆ, ಹಸುಗಳು ಸತ್ತಿದೆ, ಎಲ್ಲವೂ ಸತ್ತಿದೆ. ಆದರೆ ಈ ಒಂದು 2-3 ಮನೆಯವರು ಯಾರು ಅಗ್ನಿಹೋತ್ರ ಮಾಡ್ತಾಯಿದ್ರು ಅವರು ಪವಾಡ ಸದೃಶರಾಗಿ ಬದುಕುಳಿದರು. ಮಾರನೇ ದಿವಸ ಪೇಪರ್ನಲ್ಲಿ ಇದು ಬಹಳ ವಿಶೇಷವಾದಂಥ ಸುದ್ದಿಯಾಗಿ ಪ್ರಕಟ ಆಯಿತು. ಜರ್ಮನ್ನವರು ಬಂದರು ಇದನ್ನು ಅಧ್ಯಯನ ಮಾಡಲಿಕ್ಕೆ. ಹೌದು, ನೀವು ಹೇಗೆ ಉಳಿದ್ರಿ ಅಂತ ಹೇಳಿದರೆ ನಾವು ಅಗ್ನಿಹೋತ್ರವನ್ನು ಮಾಡಿದ್ದು ಉಳಿದೆವು. ಹಾಗಾದರೆ ಅಗ್ನಿಹೋತ್ರ ಅಂದರೆ ಏನು? ಆಗ ಯಜ್ಞದ ಪರಿಕಲ್ಪನೆಯನ್ನು ಕೊಟ್ಟು ವೇದದಲ್ಲಿರುವಂಥ ಮಂತ್ರಗಳನ್ನು ಹೇಳಲಾಯಿತು. ಆಗ ನಮ್ಮ ಜನಗಳಿಗೆ ಇದು ಒಂದು ಪವಾಡ ಅಂತ ಅಷ್ಟೇ ಅನ್ನಿಸ್ತು. ಆದರೆ ಅಲ್ಲಿಂದ ಬಂದ ವಿಜ್ಞಾನಿಗಳಿಗೆ ಅನ್ನಿಸ್ತು ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕು. ಈ ಬಗ್ಗೆ ಸಂಶೋಧನೆ ಮಾಡಿ ಮಹತ್ತರವಾದಂತಹ ಲೇಖನಗಳನ್ನು ಪ್ರಕಟ ಮಾಡಿ ಇವತ್ತಿನ ದಿವಸ ಕ್ಯಾನ್ಸರ್ಗೆ ಕೂಡ ಇದರಿಂದ ಚಿಕಿತ್ಸೆ ಕೊಡಬಹುದು. ಯಾವುದೇ ಒಂದು ಕಾಯಿಲೆಗಳು, ಕ್ರಾನಿಕ್ ಡಿಸೀಸಸ್ ಅಂಥವಕ್ಕೂ ಕೂಡ ವೈಜ್ಞಾನಿಕವಾಗಿ ನಾವು ಇದರಿಂದ ಚಿಕಿತ್ಸೆ ಕೊಡಬಹುದು ಅನ್ನೋ ಒಂದು ಪರಿಕಲ್ಪನೆಗೆ ಇಡೀ ಜಗತ್ತು ಬಂದಿದೆ. ಮೈಸೂರಿನಲ್ಲಿ ನಮ್ಮ ಮಾಜಿ ಮಂತ್ರಿಗಳು ರಾಮದಾಸ್ ಕೆಲವು ಮಕ್ಕಳುಗಳನ್ನು, ಅವರು HIV ಸೋಂಕಿತ ಮಕ್ಕಳುಗಳನ್ನು ಒಂದು ಕಡೆ ಸಾಕ್ತಾ ಇದ್ದಾರೆ. ಸೊ ಅವರು ಒಂದು ಕೆಲವು ಮಕ್ಕಳು ಬುದ್ಧಿಮಾನ್ಯ ಮಕ್ಕಳು ಕೂಡ ಇದ್ದಾರೆ. ಅವ್ರ ಮಧ್ಯದಲ್ಲಿ ಈ ಅಗ್ನಿಹೋತ್ರವನ್ನು ಮಾಡಿದಾಗ ಕ್ರಮೇಣ ಅವರಲ್ಲಿ ಆಗ್ತಿರುವಂಥ ಬದಲಾವಣೆಯನ್ನು ಜಗತ್ತಿಗೆ ತೋರಿಸಿದ್ದಾರೆ. ಹೀಗೆ ಎಲ್ಲಿ ಇದರ ಲಾಭ ಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಲ್ಲೆಲ್ಲ ಲಾಭ ಆಗಿದೆ. ಹಾಗಾಗಿ ನಾನು ಈ ಕೊರೋನಾ ವ್ಯಾಪಿಸಿರುವಂಥ ಈ ಸಂದರ್ಭದಲ್ಲಿ ಇಡೀ ಜಗತ್ತಿನ ಎಲ್ಲ ಜನರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಯಾವ ಮನೆಗಳಲ್ಲಿ ನಿತ್ಯ ಅಗ್ನಿಹೋತ್ರ ಆಗುತ್ತೆ ಅಲ್ಲಿ ಕೊರೋನಾ ಅಷ್ಟೇ ಅಲ್ಲ ಯಾವ ಸೋಂಕು ಕೂಡ ಸುಳಿಯೋದಿಲ್ಲ. ಆದ್ದರಿಂದ ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಅಗ್ನಿಹೋತ್ರವನ್ನು ಜಾತಿ ಮತ ಭೇದವನ್ನು ಬಿಟ್ಟು ಅಗ್ನಿಹೋತ್ರ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿ ನಾನು ಈ ಒಂದು ಅಗ್ನಿಹೋತ್ರದ 1-2 ವಿಚಾರಗಳನ್ನು ತಮ್ಮಲ್ಲಿ ನಿವೇದನೆ ಮಾಡಿಕೊಂಡದ್ದನ್ನು ನಾನು ನಿಮಗೆ ಸಮರ್ಪಣೆ ಮಾಡ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಈ ವಿಚಾರಗಳನ್ನು ಸದ್ಗುರುಗಳಿಗೆ, ಗುರುಗಳಾದಂಥ ವೆಂಕಟಾಚಲ ಅವಧೂತರಿಗೆ ಸಮರ್ಪಣೆ ಮಾಡಿ ಸಮಾಪ್ತಿಗೊಳಿಸ್ತೇನೆ. ನಮಸ್ಕಾರ. ಇಂತಹ ಅತ್ಯಮೂಲ್ಯವಾದಂತಹ ಜ್ಞಾನವನ್ನು, ತಮ್ಮ ಆನುಭಾವಿಕ ಜ್ಞಾನವನ್ನು ಎಲ್ಲ ಸದ್ಭಕ್ತರೊಂದಿಗೆ ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಮರ್ಪಿಸ್ತೀನಿ. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ವೆಂಕಟಾಚಲ ಗುರುವೇ ನಮಃ. ನಮಸ್ಕಾರ.